ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ಸಂಡೇ ಆಫ್ಟರ್ನೂನ್ ಬ್ಲಾಗ್. ಇವತ್ತು ಮಧ್ಯಾಹ್ನದ ಊಟಕ್ಕೆ ಚಿಕನ್ ಸಾರು ಹಾಗೆ ಇದರ ಜೊತೆಗೇನೆ ಫಿಶ್ ಫ್ರೈ ಮಾಡ್ತಿದ್ದೀನಿ. ಈ ಫಿಶ್ ಫ್ರೈ ಕಬಾಬ್ ಪೌಡ್ರ್ ಬಳಸ್ಕೊಂಡು ತುಂಬ ಸಿಂಪಲ್ಲಾಗಿ ಮಾಡ್ಕೋಬೋದು, ತುಂಬ ಟೇಸ್ಟಿಯಾಗಿ ಇರುತ್ತೆ. ಹಾಗೆ ಮೊದಲಿಗೆ ಚಿಕನ್ ಸಾರು ಮಾಡ್ಕೊಳ್ಳಿಕ್ಕೆ ಇಲ್ಲಿ ನಾನು ಈರುಳ್ಳಿ, ಟೊಮೊಟೊ ಹಾಗೆ ಇದರ ಜೊತೆಗೇನೆ ಸ್ವಲ್ಪ ಹಸಿ ಕೊಬ್ಬರಿ, ಕೊತ್ತಂಬರಿ ಮತ್ತು ಪುದೀನ, ಶುಂಠಿ, ಬೆಳ್ಳುಳ್ಳಿ ಇವೆಲ್ಲ ತೊಗೊಂಡಿದ್ದೀನಿ. ಹಾಗೆ ಇವತ್ತು ನಾನು 1 kg ಅಷ್ಟು ಚಿಕನ್ನ ನೀಟಾಗಿ 2 ಸಲ ವಾಶ್ ಮಾಡಿಬಿಟ್ಟು ಸ್ವಲ್ಪ ನಿಂಬೆ ರಸ ಹಾಕಿಬಿಟ್ಟು ಇಟ್ಕೊಂಡಿದ್ದೀನಿ. ಈ ಥರ ಚಿಕನ್ಗೆ ನಿಂಬೆ ರಸ ಹಾಕೋದ್ರಿಂದ ಚಿಕನ್ನು ತುಂಬ ಜ್ಯೂಸಿಯಾಗಿರುತ್ತೆ, ತಿನ್ನಲಿಕ್ಕೆ ತುಂಬ ಟೇಸ್ಟಿಯಾಗೂ ಇರುತ್ತೆ. ಈಗ ಮಸಾಲೆ ರುಬ್ಕೊಳ್ಳಿಕ್ಕೆ ಒಂದು ಮಿಕ್ಸಿ ಜಾರ್ಗೆ ಕೊಬ್ಬರಿ, ಈರುಳ್ಳಿ ಇದೆಲ್ಲ ಹಾಕ್ಕೊಬಿಡೋಣ. ಹಾಗೆ ಇದರ ಜೊತೆಗೇ ಚಕ್ಕೆ ಲವಂಗನೂ ಸಹ ಸೇರಿಸ್ಕೊಳ್ಳೋಣ. ನಿಮಗೇನಾದರೂ ಸ್ವಲ್ಪ ಬೇಕು ಅಂತಂದರೆ ಸ್ವಲ್ಪ ಗಸಗಸೆನೂ ಸೇರಿಸ್ಕೊಳ್ಳಿ. ಚಿಕನ್ ಸಾರು ಅಂತೂ ತುಂಬ ಟೇಸ್ಟಿಯಾಗಿ ಬರುತ್ತೆ. ಇದನ್ನೆಲ್ಲ ಒಂದು ಸಲ ತರಿಯಾಗಿ ಹಾಕ್ಕೊಂಡ್ಮೇಲೆ ಆಮೇಲೆ ಇದರ ಜೊತೆಗೇ ಧನಿಯಾ ಪುಡಿ ಹಾಗೆ ಇದರ ಜೊತೆಗೇ ಖಾರಕ್ಕೆ ತಕ್ಕಂತೆ ಖಾರದ ಪುಡಿ ಹಾಗೆ ಅರಿಶಿನೂ ಸೇರಿಸ್ಕೊಳ್ಳೋಣ. ನಾನಿಲ್ಲಿ ತೋರಿಸ್ತಿರೋದು ಎಲ್ಲ 1 kg ಕ್ವಾಂಟಿಟಿಗೆ. ನಾನು ತೋರಿಸಿರೋಂಥ ಕ್ವಾಂಟಿಟಿ 1 kgಗೆ ಪರ್ಫೆಕ್ಟ್ ಆಗಿರುತ್ತೆ. ನೀವೇನು ಇನ್ನೂ ಸ್ವಲ್ಪ ಜಾಸ್ತಿ ಚಿಕನ್ಗೆ ಮಾಡೋಂಗಿದೆ ಎಲ್ಲ ಮಸಾಲೆ ಪದಾರ್ಥಗಳು ಜಾಸ್ತಿ ಹಾಕ್ಕೊಳ್ಳಿ. ಈಗ ಇದನ್ನೆಲ್ಲ ಸ್ಪೈಸಸ್ ಎಲ್ಲ ಹಾಕಿದ್ಮೇಲೆ ಇನ್ನೊಂದು ಸಲ ನುಣ್ಣಗೆ ರುಬ್ಕೊಬಿಡೋಣ. ಹಾಗೆ ಈಗ ಸಾರು ಮಾಡ್ಕೊಳ್ಳಿಕ್ಕೆ ಕುಕ್ಕರ್ನ ಇಟ್ಕೊಳ್ಳೋಣ. ಚಿಕನ್ ಸಾರಿಗೆ ಯಾವತ್ತು ಕುಕ್ಕರೇ ಬಳಸಬೇಕು, ಪಾತ್ರೆಯಲ್ಲಾದರೆ ತುಂಬ ಲೇಟ್ ಆಗಿಬಿಡುತ್ತೆ. ನಾನು ಆದಷ್ಟು ಚಿಕನ್ ಸಾರಾಗಿರ್ಬೋದು, ಕೆಲವೊಂದು ಸಾಂಬಾರು ರೆಸಿಪೀಸ್ ಎಲ್ಲ ಕುಕ್ಕರಲ್ಲೇ ಜಾಸ್ತಿ ಮಾಡ್ತಿರ್ತೀನಿ. ಈಗ ಕುಕ್ಕರ್ಗೆ ಸ್ವಲ್ಪ ಆಯಿಲ್ನ ಆ್ಯಡ್ ಮಾಡಿಕೊಂಡು ಈಗ ಚಿಕನ್ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಚಿಕನ್ ನೀರೆಲ್ಲ ಬಿಟ್ಕೊಳ್ಳೋವರೆಗೂ, ಕಲರೆಲ್ಲ ಚೇಂಜ್ ಆಗುತ್ತೆ ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಒಂದು 5ರಿಂದ 10 ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು. ಈಗ ಚಿಕನ್ ಎಲ್ಲ ಕಂಪ್ಲೀಟಾಗಿ ಫ್ರೈ ಆದಮೇಲೆ ಅದಕ್ಕೆ ಇವಾಗ ರುಬ್ಬಿಟ್ಟಂಥ ಮಸಾಲೆ ಹಾಕ್ಕೊಂಬಿಟ್ಟು ನಮಗೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನ ಸೇರಿಸ್ಕೊಳ್ಳೋಣ. ಹಾಗೆ ಇದರ ಜೊತೆಗೇ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಂಡು ಈಗ ಇನ್ನೊಂದು ಸಲ ಒಂದು ಸ್ವಲ್ಪ ಕುದಿ ಬರೋವರೆಗೂ ಕುದಿಸ್ಕೊಳ್ಳೋಣ. ಆಮೇಲೆ ಇದಕ್ಕೆ ಮುಚ್ಚಳ ಹಾಕೋಣ. ಇವಾಗ ನೋಡ್ಕೊಳ್ಳಿ ಒಂದು ಸ್ವಲ್ಪ ಉಪ್ಪು ಖಾರ ಎಲ್ಲ ಹೊಂದ್ಕೊಂಡಿದೆಯಾ ಅಂತ. ನಿಮ್ಗೇನಾದ್ರು ಉಪ್ಪು ಖಾರ ಕಮ್ಮಿ ಇದ್ದರೆ ಇವಾಗ ಹಾಕ್ಕೊಳ್ಳಿ. ಹಾಗೆ ನೀರು ಬೇಕಾದಷ್ಟು ಹಾಕ್ಕೊಂಡು ಮುಚ್ಚಳ ಹಾಕಿಬಿಟ್ಟು ಒಂದು 3 ವಿಸಿಲ್ ಹಾಕಿಸ್ಕೊಳ್ಳೋಣ. 3 ವಿಸಿಲ್ಗೆ ಚಿಕನ್ನು ಪರ್ಫೆಕ್ಟಾಗಿ ಬೇಯ್ದಿರುತ್ತೆ. 3 ವಿಸಿಲ್ ಬಂದಿದೆ, ಕಂಪ್ಲೀಟಾಗಿ ಕೂಲ್ ಆದಮೇಲೆ ತೆಗೆದು ನೋಡೋಣ. ಚಿಕನ್ ಅಂತೂ ಪರ್ಫೆಕ್ಟಾಗಿ ಬೇಯಿದೆ, ಅಷ್ಟರಲ್ಲಿ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿ ಹೊಂದ್ಕೊಂಡಿದೆ. ಈಗ ಇನ್ನೊಂದು 10 ನಿಮಿಷ ಸ್ಟವ್ ಮೇಲೆ ಇಟ್ಕೊಂಡು ಕುದಿಸ್ಕೊಳ್ಳೋಣ. ಈ ಥರ ಕುದಿಸ್ಕೊಳ್ಳೋದ್ರೆ ಸಾರು ಸ್ವಲ್ಪ ಗಟ್ಟಿಯಾಗುತ್ತೆ, ತಿನ್ನೋಕ್ಕೂ ತುಂಬ ರುಚಿಯಾಗಿ ಇರುತ್ತೆ. ಈಗ ಇದಕ್ಕೆ 1 ಸ್ಪೂನ್ ಅಷ್ಟು ಗರಂ ಮಸಾಲ ಹಾಕಿಬಿಟ್ಟು ಒಂದು 5 ನಿಮಿಷ ಕುದಿಸ್ಕೊಂಡ್ರೆ ಸಾಕು, ಚಿಕನ್ ಸಾರು ರೆಡಿಯಾಗುತ್ತೆ. ನಿಜ ಮುದ್ದೆಗಂತೂ ರೈಸಿಗೆ ಮುದ್ದೆಗೆ ಸೂಪರಾಗಿರುತ್ತೆ. ಈ ಥರ ಸಿಂಪಲ್ಲಾಗಿ ಮಾಡ್ಕೋಬೋದು, ನೀವು ಒಂದು ಸಲ ಟ್ರೈ ಮಾಡಿ. ಹಾಗೆ ಈಗ ಫಿಶ್ ಕಬಾಬ್ ಮಾಡ್ಕೊಳ್ಳಿಕ್ಕೆ, ಇದು ಕಬಾಬು ಅಥವಾ ಫ್ರೈ ಎರಡೂ ಅನ್ಬೋದು. ಕಬಾಬನ್ನು ಇದೆಲ್ಲ ಆಯಿಲಲ್ಲಿ ಡೀಪ್ ಫ್ರೈ ಮಾಡಲ್ಲ, ಇದನ್ನು ಜಸ್ಟ್ ಒಂದು ಹೆಂಚು ಮೇಲೆ ಶಾಲು ಫ್ರೈ ಮಾಡ್ತೇನೆ. ಈಗ ನಾನಿಲ್ಲಿ ಫಿಶ್ ತೊಗೊಂಡು ಇದು 1 kg ಅಷ್ಟು ಫಿಶ್ ಇದೆ. ಇದನ್ನು ರಾಗಿ ಹಿಟ್ಟು ಮತ್ತು ಉಪ್ಪು ಹಾಕಿಬಿಟ್ಟು ಚೆನ್ನಾಗಿ ಒಂದು 2 ಸಲ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಫಿಶ್ಶಿಗೆ ರಾಗಿ ಹಿಟ್ಟು ಮತ್ತು ಉಪ್ಪು ಹಾಕಿ ವಾಶ್ ಮಾಡೋದ್ರಿಂದ ಅದು ಯಾವುದೇ ರೀತಿ ಸ್ಮೆಲ್ ಬರಲ್ಲ, ತಿನ್ನೋಕ್ಕೂ ತುಂಬ ರುಚಿಯಾಗೂ ಇರುತ್ತೆ. ಕೆಲವೊಂದು ಸಲ ನಾವು ಎಷ್ಟೇ ಫಿಶ್ನ ಕ್ಲೀನ್ ಮಾಡಿದ್ರೂ ಸ್ಮೆಲ್ ಬರ್ತಿರುತ್ತೆ. ಬಟ್ ಹೊರಗಡೆ ಅಂತ ತಂದಮೇಲೆ ನಾವು ಮನೆಯಲ್ಲಿ ಒಂದು 2 ಸಲ ವಾಶ್ ಮಾಡಿಕೊಂಡ್ರೆ ಸಾಕು. ರಾಗಿ ಹಿಟ್ಟು ಹಾಕಿಬಿಟ್ಟು ಯಾವುದೇ ರೀತಿ ಸ್ಮೆಲ್ ಬರಲ್ಲ, ತಿನ್ನೋಕ್ಕೂ ತುಂಬಾ ಚೆನ್ನಾಗಿರುತ್ತೆ, ಯಾವುದೇ ರೀತಿ ಸ್ಮೆಲ್ ಇರಲ್ಲ. ಕೆಲವರಿಗೆ ಸ್ಮೆಲ್ ಬಂದರೆ ಫಿಶ್ಶು ತಿನ್ನೋಕ್ಕೆ ಇಷ್ಟ ಆಗಲ್ಲ. ಹಾಗೆ ಈಗ ಫಿಶ್ನ ಮ್ಯಾರಿನೇಟ್ ಮಾಡ್ಕೊಳ್ಳಿಕ್ಕೆ ಒಂದು ಬೌಲ್ಗೆ 2 ಮೊಟ್ಟೆನ ಹಾಕ್ಕೊಂಡಿದ್ದೀನಿ. ಮೊಟ್ಟೆ ಹಾಕೊಂಡ್ಮೇಲೆ ಚೆನ್ನಾಗಿ ಬೀಟ್ ಮಾಡ್ಕೊಳ್ಳೋಣ. 1 kgಗೆ 2 ಮೊಟ್ಟೆ ಪರ್ಫೆಕ್ಟಾಗಿ ಆಗುತ್ತೆ. ನೀವು ಇನ್ನೇನಾದ್ರು 2 kg ಅಥವಾ 1.5 kg ತೊಗೊಂಡಾಗ 1 kgಗೆ 2 ಮೊಟ್ಟೆ ಅಂತ ಕ್ವಾಂಟಿಟಿ ಇಟ್ಕೊಂಡ್ಬಿಡಿ, ಕರೆಕ್ಟಾಗಿರುತ್ತೆ. ಹಾಗೆ ಇದರ ಜೊತೆಗೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಒಂದು 2 ಸ್ಪೂನಷ್ಟು ಹಾಕ್ಕೊಳ್ಳೋಣ. ನಾನಿವತ್ತು ಆಚೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಯೂಸ್ ಮಾಡ್ತೀನಿ, ತುಂಬ ಚೆನ್ನಾಗಿರುತ್ತೆ. ಇದು ಸ್ವಲ್ಪ ಸಾಫ್ಟಾಗಿ ಇರುತ್ತೆ, ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಅಂತ ಇದನ್ನು ಹಾಕ್ಕೊತಿದ್ದೀನಿ. ಹಾಗೆ ಇದರ ಜೊತೆಗೇ ತೇಜು ಫಿಶ್ ಕಬಾಬ್ ಪೌಡರ್ ಯೂಸ್ ಮಾಡ್ತೀನಿ. ನಾನಿಲ್ಲಿ 1 kgಗೆ 2 ಪಾಕೆಟ್ ಕರೆಕ್ಟಾಗಿರುತ್ತೆ. ನಾವು ಮಾಡೋ ಅಂಥ ರೆಸಿಪಿ ಕರೆಕ್ಟಾಗಿ ಬರಬೇಕು ಅಂತ ನಾವು ಬಳಸೋವಂಥ ಪದಾರ್ಥಗಳು ಕರೆಕ್ಟಾಗಿ ತೊಗೋಬೇಕು. ಈಗ 1 kg ಫಿಶ್ಶಿಗೆ 2 ಮೊಟ್ಟೆ 2 ಕಬಾಬ್ ಪೌಡರ್ ಪಾಕೆಟ್ ಆದರೆ ಕರೆಕ್ಟಾಗಿ ಆಗುತ್ತೆ. ನೀವು ಇದೇ ಮೆಜರ್ಮೆಂಟಲ್ಲೇ ಮಾಡಿ, ಪರ್ಫೆಕ್ಟಾಗಿರುತ್ತೆ. ನಿಮ್ಗೆ ಯಾವುದೇ ರೀತಿ ಡೌಟ್ಸ್ ಇರಲ್ಲ, ಮಸಾಲೆ ಸಾಕಾಗುತ್ತೋ ಇಲ್ಲೋ ಅನ್ನೋ ಡೌಟ್ಸೇ ಇರಲ್ಲ. ಹಾಗೆ ಇದರ ಜೊತೆಗೇ 5ರಿಂದ 6 ಸ್ಪೂನಷ್ಟು ಕಾರ್ನ್ಫ್ಲೋರ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಆ ಕಾರ್ನ್ಫ್ಲೋರು ಮತ್ತು ಕಬಾಬ್ ಪೌಡರ್ ಚೆನ್ನಾಗಿ ಹೊಂದ್ಕೊಳ್ಳೋ ರೀತಿ ಮಸಾಲೆನ ರೆಡಿ ಮಾಡ್ಕೋಬೇಕು. ಈಗ ಚೆನ್ನಾಗಿ ಹೊಂದ್ಕೊಂಡಿದೆ. ಇದರ ಜೊತೆಗೇ ನಮಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಳ್ಳೋಣ. ಹಾಗೆ ಇದರ ಜೊತೆಗೇ ಖಾರದ ಪುಡಿ ಸ್ವಲ್ಪ ಜಾಸ್ತಿನೇ ಹಾಕ್ಕೋಬೇಕು. ಫಿಶ್ ಫ್ರೈ ಸ್ವಲ್ಪ ಸ್ಪೈಸಿಯಾಗಿದೆ, ತುಂಬಾ ಚೆನ್ನಾಗಿರುತ್ತೆ. ಈ ಚಿಲ್ಲಿ ಪೌಡರ್ ಎಲ್ಲ ಹಾಕ್ಕೊಂಡ್ಮೇಲೆ ನಾನಿವತ್ತು ಸ್ವಲ್ಪ ಜಾಸ್ತಿನೇ ಹಾಕ್ತಿದ್ದೀನಿ, 3 ಸ್ಪೂನಷ್ಟು ಹಾಕ್ತಿದ್ದೀನಿ. ಹಾಗೆ ಇದರ ಜೊತೆಗೆ ಒಂದು ಅರ್ಧ ನಿಂಬೆಹಣ್ಣು ಹಾಕ್ಕೊತಿದ್ದೀನಿ. ನಿಂಬೆ ರಸ ಹಾಕೋದ್ರಿಂದ ಟೇಸ್ಟು ಇರುತ್ತೆ, ಅಷ್ಟೆಲ್ಲ ಹೀಟೂ ಆಗಲ್ಲ. ನಮಗೆ ಫಿಶ್ ತಿಂದರೆ ಹೀಟ್ ಆಗಿಬಿಡುತ್ತಲ್ಲ, ನಿಂಬೆ ರಸ ಸೇರಿಸೋದ್ರಿಂದ ಯಾವುದೇ ರೀತಿ ಹೀಟ್ ಆಗಲ್ಲ. ನಿಮಗೆ ಬೇಕಿದ್ರೆ ಅರ್ಧ ಅಲ್ಲ 1 ನಿಂಬೆಹಣ್ಣು ರಸ ಸೇರಿಸಿ ಏನೂ ಪರವಾಗಿಲ್ಲ, ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಇನ್ನೊಂದು ಸಲ ತಿನ್ನಬೇಕಾದ್ರೆ ಇನ್ನೊಂದು ಸಲ ನಿಂಬೆ ರಸ ಆ್ಯಡ್ ಮಾಡ್ಕೊಳ್ಳಿ. ಹೀಗೆ ಒಂದು 2 ಸ್ಪೂನಷ್ಟು ಗರಂ ಮಸಾಲ ಹಾಕ್ಕೊಂಬಿಟ್ಟು ಈ ಮಸಾಲೆ ಎಲ್ಲ ನಾವು ಉಪ್ಪು ಖಾರ ಎಲ್ಲ ಹಾಕಿದ್ದೀವಲ್ಲ, ಇದೆಲ್ಲ ಚೆನ್ನಾಗಿ ಹೊಂದ್ಕೊಳ್ಳೋ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ. ಒಂದು ಸ್ಪೂನಿಂದ ಅಥವಾ ನಿಮಗೆ ಏನಾದ್ರು ಬೇಕಿದ್ದರೆ ಕೈಯಲ್ಲೇ ಬೇಕಾದ್ರೆ ಕಲಿಸ್ಕೋಬೋದು. ಈಗ ಒಂದು ಸ್ಪೂನಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬಿಡೋಣ. ಈ ಮಸಾಲೆ ಎಲ್ಲ ಸ್ವಲ್ಪ ಗಟ್ಟಿ ಆಗಬೇಕು, ಅಲ್ಲಿವರೆಗೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈಗ ನಾವು ಮೊದಲೇ ಎಲ್ಲ ನೀಟಾಗಿ ವಾಶ್ ಮಾಡಿದಂಥ ಫಿಶ್ ಪೀಸಸ್ ಇದ್ದಾವಲ್ಲ, ಅದಕ್ಕೆ ಈ ಮಸಾಲ ಡಿಪ್ ಮಾಡ್ಕೊಂಬಿಡೋಣ. ಒಂದು ಸಲ
ಕೈಯಿಂದನೇ ಆ ಫಿಶ್ ಪೀಸಸ್ಗೆಲ್ಲ ನಾವು ಮ್ಯಾರಿನೇಟ್ ಮಾಡ್ಕೊಳ್ಳೋಂಥ ಮಸಾಲೆ ಐತಲ್ಲ ಅದನ್ನೆಲ್ಲ ಒಂದು ಸಲ ಡಿಪ್ ಮಾಡಿ ಅದಕ್ಕೆಲ್ಲ ಚೆನ್ನಾಗಿ ಹಚ್ಚಿಬಿಟ್ಟು ಒಂದು ಪ್ಲೇಟಲ್ಲಿ ಇಕ್ಕೊಬಿಡೋಣ. ಈ ಥರ ಎಲ್ಲ ಪೀಸಸ್ನ ಇದೇ ಥರನೇ ಮಾಡ್ಕೊಳ್ಳೋಣ. ನಿಜ ಈ ಥರ ಮಸಾಲೆ ಹಾಕಿ ಮಾಡೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ, ತುಂಬ ಈಸಿಯಾಗಿ ಮಾಡ್ಬೋದು. ಈ ಫಿಶ್ ಫ್ರೈ ಅಂತೂ ತಿನ್ನಕ್ಕಂತೂ ತುಂಬಾ ರುಚಿಯಾಗಿರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿದ್ಮೇಲೆ ನೀವೇ ಅಂದ್ಕೊತಾರೆ ಎಷ್ಟು ಚೆನ್ನಾಗಿದೆ. ನಾನಂತೂ ರೆಗ್ಯುಲರ್ ಆಗಿ ನಮ್ಮ ಮನೇಲಿ ಇದೇ ಥರನೇ ಮಾಡ್ತೀನಿ. ತುಂಬ ಸಿಂಪಲ್ಲಾಗಿ ಆಗಿಬಿಡುತ್ತೆ, ಟೇಸ್ಟಿಯಾಗಿರುತ್ತೆ. ಈಗ ಎಲ್ಲ ಪೀಸಸ್ಗೂ ಇದೇ ಥರನೇ ಮಸಾಲೆ ಎಲ್ಲ ಡಿಪ್ ಮಾಡಿ ಇಟ್ಕೊಬಿಡೋಣ. ಈ ಥರ ಒಂದು ಪ್ಲೇಟಿಗೆಲ್ಲ ಇಟ್ಕೊಂಡ್ಮೇಲೆ ಇದನ್ನು ಫ್ರಿಜ್ಜಲ್ಲಿ ಒಂದು 1 ಅವರ್ ಇಲ್ಲ, ನಿಮಗೆ ಟೈಮ್ ಇತ್ತು ಅಂದರೆ 1 ಅವರ್ ಇಟ್ಕೊಳ್ಳಿ, 10 ಮಿನಿಟ್ಸ್ ಇಟ್ಕೊಳ್ಳಿ. ಫ್ರಿಜ್ ಇಲ್ಲ ಅಂದರೆ ಪರವಾಗಿಲ್ಲ, ಮ್ಯಾರಿನೇಟ್ ಮಾಡಿಕೊಂಡು ಹಾಗೆ ಒಂದು 10 ನಿಮಿಷ ಬಿಟ್ಟಮೇಲೆ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ನಿಜ ತುಂಬಾ ಚೆನ್ನಾಗಿರುತ್ತೆ. ಫ್ರಿಜ್ಜಲ್ಲಿ ಇಕ್ಕೋದ್ರಿಂದ ಆ ಮಸಾಲೆ ಎಲ್ಲ ಸ್ವಲ್ಪ ಗಟ್ಟಿ ಆಗುತ್ತೆ, ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಅಂತ ಫ್ರಿಜ್ಜಲ್ಲಿ ಇಕ್ತೀವಿ. ಈಗ 1 ಅವರ್ ಆಗಿದೆ. ಈಗ ಫ್ರಿಜ್ಜಿಂದ ತೆಗೆದು ನೋಡೋಣ. ನೀವೇ ನೋಡ್ತಿರ್ಬೋದು ಮಸಾಲೆ ಎಲ್ಲ ಚೆನ್ನಾಗಿ ಹೊಂದ್ಕೊಂಡಿದೆ. ಈಗ ಸ್ಟವ್ ಆನ್ ಮಾಡಿಕೊಂಡು ಒಂದು ಹೆಂಚಿಕ್ಕೊಂಡು, ಹೆಂಚು ಬಿಸಿ ಆದಮೇಲೆ ಇದಕ್ಕೆ ಆಯಿಲ್ನ ಒಂದು ಸಲ ಗ್ರೇಸ್ ಮಾಡ್ಕೊಳ್ಳೋಣ. ಈಗ ಆಯಿಲೇನು ಜಾಸ್ತಿ ಇಡಿಸಲ್ಲ, ಸ್ವಲ್ಪ ಅವಾಗವಾಗ ಲೈಟಾಗಿ ಆಯಿಲ್ನ ಹಾಕ್ಕೊತಿರ್ಬೇಕು. ಈಗ ಕಂಪ್ಲೀಟಾಗಿ ಹೆಂಚು ಬಿಸಿ ಆದಮೇಲೆ ಈಗ ನಾವು ಮ್ಯಾರಿನೇಟ್ ಮಾಡೋಂಥ ಫಿಶ್ ಪೀಸಸ್ ಇದ್ದಾವಲ್ಲ ಅದನ್ನು ಇಕ್ಕೊಬಿಡೋಣ. ಇನ್ನೊಂದು ಸಲ ಅದಕ್ಕೆ ಉಳಿದಂಥ ಮಸಾಲೆ ಎಲ್ಲ ಇರುತ್ತಲ್ಲ ಅದನ್ನು ಒಂದು ಸಲ ಹಚ್ಚಿಬಿಟ್ಟು ಎರಡೂ ಕಡೆಯೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಒಂದು ಕಡೆ ಫ್ರೈ ಆದರೆ ನಿಮ್ಗೆ ಗೊತ್ತಿರುತ್ತೆ, ಇನ್ನೊಂದು ಕಡೆ ಟರ್ನ್ ಮಾಡ್ಕೋಬೇಕು ಅಂತ. ಜಸ್ಟ್ ಒಂದು ಕಡೆ 2 ಮಿನಿಟ್ಸ್ ಮಾಡ್ಕೊಂಬಿಟ್ಟು ಇನ್ನೊಂದು ಕಡೆ ಆ ಥರ ತಿರುಗಿಸಿ ಎರಡೂ ಕಡೆಯೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಆವಾಗ ಇನ್ನೊಂದು ಕಡೆ ತಿರುಗಿಸ್ಕೊಂಡಾಗ ಇನ್ನೂ ಸ್ವಲ್ಪ ಆಯಿಲ್ನ ಆ್ಯಡ್ ಮಾಡ್ಕೊತಿರ್ಬೇಕು. ಆವಾಗ ಜಸ್ಟ್ ಲೈಟಾಗಿ ಆಯಿಲ್ ಆ್ಯಡ್ ಮಾಡ್ಕೊಂಡ್ರೆ ಸಾಕು, ಫಿಶ್ ಫ್ರೈ ರೆಡಿ ಆಗುತ್ತೆ. ಈ ಬೇಗ ಫ್ರೈ ಆಗಿಬಿಡಬೇಕು ಅಂತ ಇದ್ರ ಮೇಲೆ ಒಂದು ಲೀಡ್ನ ಕ್ಲೋಸ್ ಮಾಡಿಬಿಡಿ, ಬೇಗ ಫ್ರೈ ಆಗಿಬಿಡುತ್ತೆ. ಆ ಲೀಡ್ ಕ್ಲೋಸ್ ಮಾಡಿ ಫ್ರೈ ಮಾಡೋದ್ರಿಂದ ಆ ಸ್ಟೀಮ್ಗೆ ಚೆನ್ನಾಗಿ ಕುಕ್ ಆಗುತ್ತೆ, ತುಂಬ ಸಾಫ್ಟಾಗೂ ಫ್ರೈ ಆಗಿಬಿಡುತ್ತೆ ಫಿಶ್ ಫ್ರೈ. ಈಗ ಲೀಡ್ ತೆಗೆದ್ಮೇಲೆ ಇನ್ನೊಂದು ಸಲ ಆ ಸುತ್ತ ಆಯ್ತಲ್ಲ ಇನ್ನೊಂದು ಸಲ ಟರ್ನ್ ಮಾಡಿಕೊಂಡು ಫ್ರೈ ಮಾಡ್ಕೊಳ್ಳೋಣ. ನಿಜ ನಿಮ್ಗೆ ಗೊತ್ತಿರುತ್ತೆ ಒಂದು ಸಲ ಕಲರೆಲ್ಲ ಚೇಂಜ್ ಆಗ್ತಿರುತ್ತೆ ಫ್ರೈ ಆಗಿದೆ ಕಂಪ್ಲೀಟಾಗಿ ಅನ್ನೋದ್ರಲ್ಲಿ. ಈಗ ಒಂದು ಪ್ಲೇಟ್ ತೊಗೊಂಡು ಅದಕ್ಕೆ ಒಂದು ಟಿಶ್ಯೂ ಪೇಪರ್ ಅಥವಾ ನ್ಯೂಸ್ ಪೇಪರ್ ಹಾಕ್ಕೊಳ್ಳೋಣ. ಯಾಕಂದರೆ ನಾವು ಆಯಿಲ್ ಹಾಕಿರ್ತೀವಲ್ಲ ಅದನ್ನು ಆಯಿಲಲ್ಲಿ ಹೇಳ್ಕೊಬಿಡುತ್ತೆ ಒಂದು ಪೇಪರ್ ಹಾಕೋದ್ರಿಂದ. ಈಗ ತೆಗೆದಿಟ್ಕೊಳ್ಳೋಣ. ಫಿಶ್ ಫ್ರೈ ಸಹ ರೆಡಿ ಆಯಿತು. ಹಾಗೆ ಇದರ ಜೊತೆಗೆ ನಾನು ಮೀನು ಸಾರು ಸಹ ಮಾಡಿದ್ದೆ, ಅದಂತೂ ತುಂಬಾ ಚೆನ್ನಾಗಿತ್ತು ಹಳ್ಳಿ ಸ್ಟೈಲಲ್ಲಿ. ಆ ವಿಡಿಯೋ ಮತ್ತು ಇದು ಇವತ್ತಿನ ಮಾರ್ನಿಂಗ್ ವಿಡಿಯೋ ಒಂದು ರೆಸಿಪಿ ಸಹ ನಾನು 2 ವಿಡಿಯೋ ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಇದು ತುಂಬ ಲೆಂತಿ ಆಗುತ್ತೆ ಅಂತ ಅಪ್ಲೋಡ್ ಮಾಡಿಲ್ಲ. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ನ ಮಾಡಿ, ಹಾಗೆ ಶೇರ್ ಮಾಡಿ.